ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತ್ವಚೆಯ ಆರೈಕೆಗಾಗಿ ಸರಳ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಕಾಂತಿಯುಕ್ತ ಮತ್ತು ಸ್ವಚ್ಛವಾದ ತ್ವಚೆಗಾಗಿ ಕಡಲೆ ಹಿಟ್ಟು ಅತ್ಯುತ್ತಮವಾದ ಮನೆಮದ್ದು. 2 ಚಮಚ ಕಡಲೆ ಹಿಟ್ಟು, 1 ಚಮಚ ಮೊಸರು, ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ರೋಸ್ ವಾಟರ್ ಬೆರೆಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಮೃದುವಾಗಿ ಮಸಾಜ್ ಮಾಡುತ್ತಾ ತೊಳೆಯಿರಿ. ಕಾಂತಿಯುಕ್ತ ತ್ವಚೆಗೆ 2 ಚಮಚ ಕಡಲೆ ಹಿಟ್ಟು, 1 ಚಮಚ ಜೇನುತುಪ್ಪ, ಸ್ವಲ್ಪ ಹಾಲಿನ ಕೆನೆ ಮತ್ತು ಲಿಂಬೆ ರಸ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ನಂತರ ಮುಖ ತೊಳೆಯಿರಿ. ಅಲೋವೆರಾ ಜೆಲ್ ಮತ್ತು ಜೇನುತುಪ್ಪ. ತಾಜಾ ಅಲೋವೆರಾ ಜೆಲ್ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇದು ತ್ವಚೆಯನ್ನು ಮೃದುವಾಗಿಸುತ್ತದೆ. ಮುಖದ ಮೇಲಿನ ಮೊಡವೆ ಕಡಿಮೆಯಾಗಲು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಮಾಡುವ ಸಂದರ್ಭದಲ್ಲಿ ರೋಸ್ ವಾಟರ್ ಪ್ರಮಾಣವನ್ನು 1.5 ಟೀ ಚಮಚ ಮಾಡಿಕೊಂಡು ಅಲೋವೆರಾ ಜೆಲ್ 1 ಟೀ ಚಮಚ ಉಪಯೋಗಿಸಿದರೆ ಸಾಕಷ್ಟು ಅನುಕೂಲವಾಗಲಿದೆ. 1 ವಾರ ನಿರಂತರವಾಗಿ ಈ ಫೇಸ್ ಪ್ಯಾಕ್ ಹಚ್ಚಿ ನೋಡಿ. ಮುಖದ ಭಾಗದ ಚರ್ಮದ ಮೇಲೆ ಮೂಡಿ ಬಂದಿರುವ ಮೊಡವೆಗಳು ಒಣಗಿ ಹೋಗುತ್ತದೆ. ಮೊಡವೆ ಮುಕ್ತ ಚರ್ಮ ನಿಮ್ಮದಾಗುತ್ತದೆ. ಇದರ ನಂತರ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಟ್ಯಾನ್ ನಿವಾರಣೆಗೆ 2 ಚಮಚ ಕಡಲೆ ಹಿಟ್ಟು, 1 ಚಮಚ ಕಾಫಿ ಪುಡಿ, 1 ಚಮಚ ಮೊಸರು ಮತ್ತು ಕೆಲವು ಹನಿ ಲಿಂಬೆ ರಸ ಸೇರಿಸಿ ಹಚ್ಚಿ. ಮೊಸರು ಮತ್ತು ಲಿಂಬೆ ರಸ. 2 ಚಮಚ ಮೊಸರಿಗೆ ಅರ್ಧ ಚಮಚ ಲಿಂಬೆ ರಸವನ್ನು ಸೇರಿಸಿ ಇದನ್ನು ಮುಖಕ್ಕೆ ಮಸಾಜ್ ಮಾಡಿ. ಇದು ಸ್ಕಿನ್ ಲೈಟನಿಂಗಿಗೆ ಸಹಾಯ ಮಾಡುತ್ತದೆ. ಕಡಲೆ ಹಿಟ್ಟು, ಚಿಟಿಕೆ ಅರಿಶಿನ ಮತ್ತು ಹಾಲನ್ನು ಬೆರೆಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ. ಇದು ನೈಸರ್ಗಿಕ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತದೆ. ಮೆಂತ್ಯ ಮತ್ತು ನೆಲ್ಲಿಕಾಯಿ ಪುಡಿ ಮತ್ತು ಮೆಂತ್ಯ ಪೌಡರನ್ನು ಮೊಸರಿನಲ್ಲಿ ನೆನೆಸಿ ನೆತ್ತಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ಪ್ರತಿದಿನ ಅರಿಶಿನ, ಜೇನುತುಪ್ಪ ಮತ್ತು ರೋಸ್ ವಾಟರ್ ಫೇಸ್ ಪ್ಯಾಕ್ ಮಾಡಿ. ಹಾಗೆಯೇ ರಾತ್ರಿ ಮಲಗುವ ಮುನ್ನ ಅಲೋವೆರಾ ಜೆಲ್ ಅಥವಾ ಹಾಲಿನ ಕೆನೆಯನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ತ್ವಚೆಯ ಕಾಂತಿ ಹೆಚ್ಚಾಗುತ್ತದೆ. ಬೀಟ್ರೂಟ್ ಮತ್ತು ಮೊಸರು. ಬೀಟ್ರೂಟ್ ಕೇವಲ ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಿಸುವುದಿಲ್ಲ, ಬದಲಾಗಿ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸಿ ಪುನರ್ಯೌವನಗೊಳಿಸುತ್ತದೆ. ಇದು ಸತ್ತ ಚರ್ಮದ ಕೋಶಗಳನ್ನು ಪುನರ್ಸ್ಥಾಪಿಸಿ ಪಿಗ್ಮೆಂಟೇಷನ್ ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಉತ್ತಮ ಬಣ್ಣಕ್ಕೆ ಹಾಗೂ ಶೈನಿಂಗ್ ತ್ವಚೆಗೆ ಈ ಫೇಸ್ ಪ್ಯಾಕ್ ಉಪಯೋಗಿಸಿ. 3 ಚಮಚ ಮೊಸರು, 3 ಚಮಚ ಬೀಟ್ರೂಟ್ ಜ್ಯೂಸ್ ಮಿಕ್ಸ್ ಮಾಡಿ ಈ ಪೇಸ್ಟನ್ನು ತ್ವಚೆಗೆ ಹಚ್ಚಿ 15 ನಿಮಿಷಗಳ ನಂತರ ಮುಖವನ್ನು ತೊಳೆಯಿರಿ. ಕಲ್ಲಂಗಡಿ ಹಣ್ಣಿನ ರಸ. ಕಲ್ಲಂಗಡಿ ಹಣ್ಣಿನ ರಸವನ್ನು ಹತ್ತಿಯ ಸಹಾಯದಿಂದ ಮುಖಕ್ಕೆ ಹಚ್ಚಿ 20 ನಿಮಿಷಗಳ ನಂತರ ತೊಳೆಯಿರಿ. ಇದು ತ್ವಚೆಗೆ ತೇವಾಂಶವನ್ನು ನೀಡಿ ಫ್ರೆಶ್ ಆಗಿ ಕಾಣುವಂತೆ ಮಾಡುತ್ತದೆ. ಆಲೂಗಡ್ಡೆ ರಸ. ಕಪ್ಪಾದ ಕಲೆಗಳು ಮತ್ತು ಕಣ್ಣಿನ ಕೆಳಗಿನ ಡಾರ್ಕ್ ಸರ್ಕಲ್ಗೆ ಆಲೂಗಡ್ಡೆಯ ರಸವನ್ನು ಹಚ್ಚಿ. ಇದು ನೈಸರ್ಗಿಕ ಬ್ಲೀಚ್ನಂತೆ ಕೆಲಸ ಮಾಡಿ ಮುಖದ ಕಾಂತಿ ಹೆಚ್ಚಿಸುತ್ತದೆ. ಅರಿಶಿನ ಮತ್ತು ಜೇನುತುಪ್ಪದ ಫೇಸ್ ಪ್ಯಾಕ್. 1 ಚಮಚ ಅರಿಶಿಣದ ಪುಡಿಗೆ ಸ್ವಲ್ಪ ಜೇನುತುಪ್ಪ ಮತ್ತು ರೋಸ್ ವಾಟರ್ ಬೆರೆಸಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಇದು ಮುಖದ ಕಲೆಗಳನ್ನು ನಿವಾರಿಸಿ ಹೊಳಪನ್ನು ನೀಡುತ್ತದೆ. ಅಲೋವೆರಾ ಜೆಲ್. ರಾತ್ರಿ ಮಲಗುವ ಮುನ್ನ ತಾಜಾ ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದು ತ್ವಚೆಯನ್ನು ಮೃದುವಾಗಿಸಿ ತಾರುಣ್ಯಯುತವಾಗಿ ಕಾಣುವಂತೆ ಮಾಡುತ್ತದೆ. ಒಣ ಚರ್ಮದ ಸಮಸ್ಯೆ ಇದ್ದವರಿಗೆ ಚರ್ಮದ ಮೇಲೆ ಕೆಲವೊಮ್ಮೆ ರಂಧ್ರಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. ಕೆಲವು ಬಾರಿ ಆರೈಕೆ ಮಾಡಲು ನಿರ್ಲಕ್ಷ್ಯ ತೋರಿದಾಗ ಮೊಡವೆಗಳು ಸಹ ಉಂಟಾಗುತ್ತವೆ. ಇದಕ್ಕಾಗಿ ನೀವು ಕಡಲೆ ಹಿಟ್ಟನ್ನು ನೀರು ಹಾಕಿ ಕಲಸಿಕೊಂಡು ಮುಖದ ಮೇಲೆ ಹಚ್ಚಿ ಸುಮಾರು 20 ನಿಮಿಷಗಳು ಹಾಗೆ ಬಿಡಬೇಕು. ಪ್ರತಿದಿನವೂ ಇದೇ ರೀತಿ ಮಾಡುವುದರಿಂದ
ಕೆಲವೇ ದಿನಗಳಲ್ಲಿ ನಿಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮುಖದ ಮೇಲಿನ ಸುಕ್ಕು ಕಡಿಮೆ ಮಾಡಲು ಮನೆಯಲ್ಲೇ ಮಾಡಿ ಈ ನೈಸರ್ಗಿಕ ಆ್ಯಂಟಿ ಏಜಿಂಗ್ ಕ್ರೀಮ್. ಸಾಮಗ್ರಿಗಳು: 4 ಚಮಚ ತಾಜಾ ಅಲೋವೆರಾ ಜೆಲ್, 1 ಚಮಚ ಬಾದಾಮಿ ಎಣ್ಣೆ, 2 ವಿಟಮಿನ್ ಇ ಕ್ಯಾಪ್ಸುಲ ಎಣ್ಣೆ ಮತ್ತು 2 ಚಮಚ ಗುಲಾಬಿ ಹೂವಿನ ಪೇಸ್ಟ್ ರೋಸ್ ವಾಟರ್. ರೆಡಿ ಮಾಡುವ ವಿಧಾನ: ಮೊದಲು ತಾಜಾ ಗುಲಾಬಿ ಎಸಳುಗಳನ್ನು ಸ್ವಲ್ಪ ರೋಸ್ ವಾಟರ್ನೊಂದಿಗೆ ನುಣ್ಣಗೆ ರುಬ್ಬಿ ಗುಲಾಬಿ ಸಾರವನ್ನು ಹೊರತೆಗೆಯಿರಿ. ನಂತರ ಒಂದು ಬೌಲಿನಲ್ಲಿ 4 ಚಮಚ ಅಲೋವೆರಾ ಜೆಲ್, ಬಾದಾಮಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ ಅನ್ನು ಸೂಜಿಯಿಂದ ಚುಚ್ಚಿ ಅದರಲ್ಲಿರುವ ಎಣ್ಣೆಯನ್ನು ಹೊರತೆಗೆಯಿರಿ. ಕೊನೆಯದಾಗಿ ಗುಲಾಬಿ ದಳಗಳ ಸಾರವನ್ನು ಸೇರಿಸಿ ಈ ಮಿಶ್ರಣವನ್ನು ಚೆನ್ನಾಗಿ 2 ರಿಂದ 3 ನಿಮಿಷ ಮಿಶ್ರಣ ಮಾಡಿ. ಇದೀಗ ನಿಮ್ಮ ಆ್ಯಂಟಿ ಏಜಿಂಗ್ ಕ್ರೀಮ್ ಸಿದ್ಧವಾಗಿದೆ. ಈ ನೈಸರ್ಗಿಕ ಕ್ರೀಮ್ ಚರ್ಮದ ಬಿಗಿತವನ್ನು ಹೆಚ್ಚಿಸಲು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಲು ಸಿದ್ಧವಾಗಿದೆ. ದಾಲ್ಚಿನ್ನಿ ಮತ್ತು ಲಿಂಬೆ ರಸ: 1 ಚಮಚ ದಾಲ್ಚಿನ್ನಿ ಪುಡಿಗೆ 1 ಚಮಚ ಲಿಂಬೆ ರಸವನ್ನು ಬೆರೆಸಿ ಪೇಸ್ಟ್ ಮಾಡಿ ಇದನ್ನು ಮುಖಕ್ಕೆ ಹಚ್ಚಿ 10 ರಿಂದ 15 ನಿಮಿಷಗಳ ಕಾಲ ಬಿಟ್ಟು ತೊಳೆಯಿರಿ. ಇದು ರಂಧ್ರಗಳನ್ನು ಬಿಗಿಗೊಳಿಸಲು ಸಹಾಯ ಮಾಡುತ್ತದೆ. ದಾಲ್ಚಿನ್ನಿ ಚಕ್ಕೆಯನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ನೀರು ಬೆರೆಸಿ ಪೇಸ್ಟ್ ತಯಾರಿಸಿ ಅದನ್ನು ಮೊಡವೆಗಳು ಇರುವ ಜಾಗಕ್ಕೆ ಹಚ್ಚುವುದರಿಂದ ಮೊಡವೆಗಳ ಸಮಸ್ಯೆ ಪರಿಹಾರ ಆಗುತ್ತದೆ. ದಾಲ್ಚಿನ್ನಿ ಉಪಯೋಗ ಮಾಡುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. 1 ಗ್ಲಾಸ್ ABC ಜ್ಯೂಸ್ ಆರೋಗ್ಯಕ್ಕೂ ಚರ್ಮದ ಗ್ಲೋಕ್ಕೂ ನೈಸರ್ಗಿಕ ಸೀಕ್ರೆಟ್. ಜ್ಯೂಸ್ ಮಾಡಲು ಸೇಬು 1, ಬೀಟ್ರೂಟ್ 1 ಸಣ್ಣದು, ಕ್ಯಾರೆಟ್ 1, ನೀರು ಅರ್ಧ ಕಪ್, ಜೇನುತುಪ್ಪ ಅಥವಾ ಲಿಂಬೆ ರಸ. ಮಾಡುವ ವಿಧಾನ: ಸೇಬು, ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿ ಅರ್ಧ ಕಪ್ ನೀರು ಸೇರಿಸಿ ಚೆನ್ನಾಗಿ ರುಬ್ಬಿ ಬೇಕಿದ್ದರೆ ಶೋಧಿಸಬಹುದು. ನಂತರ ಜೇನುತುಪ್ಪ ಅಥವಾ ಲಿಂಬೆ ರಸ ಸೇರಿಸಿ ಜ್ಯೂಸ್ ರೆಡಿ. ತಾಜಾ ABC ಜ್ಯೂಸ್ ಕುಡಿಯಿರಿ. ABC ಜ್ಯೂಸ್ ಪ್ರಯೋಜನಗಳು: ರಕ್ತ ಶುದ್ಧೀಕರಣಕ್ಕೆ ಸಹಕಾರಿ, ಚರ್ಮಕ್ಕೆ ನೈಸರ್ಗಿಕ ಗ್ಲೋ ಕೊಡುತ್ತದೆ, ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತದೆ, ದೇಹಕ್ಕೆ ಶಕ್ತಿ ನೀಡುತ್ತದೆ, ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಾರಕ್ಕೆ 3 ರಿಂದ 4 ಬಾರಿ ಕುಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಆರೆಂಜ್ ಫೇಸ್ ಪ್ಯಾಕ್: ನೈಸರ್ಗಿಕ ಕಾಂತಿಯುತ ಚರ್ಮಕ್ಕಾಗಿ ಆರೆಂಜ್ ಹಣ್ಣಿನಲ್ಲಿ ಸಮೃದ್ಧವಾಗಿರುವ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯಕರವಾಗಿ, ತಾಜಾತನದಿಂದ ಮತ್ತು ಕಾಂತಿಯುತವಾಗಿ ಕಾಣಲು ಸಹಾಯ ಮಾಡುತ್ತವೆ. ಮುಖದ ಕಾಂತಿಯನ್ನು ಹೆಚ್ಚಿಸಲು, ಮೊಡವೆಗಳನ್ನು ಹಾಗೂ ಕಲೆಗಳನ್ನು ಕಡಿಮೆ ಮಾಡಲು ಅತ್ಯುತ್ತಮವಾಗಿ ಸಹಾಯ ಮಾಡುತ್ತದೆ. ಕಾಂತಿಯುತ ಚರ್ಮಕ್ಕಾಗಿ 1 ಟೀ ಸ್ಪೂನ್ ಹಣ್ಣಿನ ರಸ, 1 ಟೀ ಸ್ಪೂನ್ ಜೇನುತುಪ್ಪ, 1 ಟೀ ಸ್ಪೂನ್ ಕಡಲೆ ಹಿಟ್ಟು ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ಟ್ಯಾನ್ ಮತ್ತು ಮೃದು ಚರ್ಮಕ್ಕಾಗಿ 1 ಟೀ ಸ್ಪೂನ್ ಆರೆಂಜ್ ಹಣ್ಣಿನ ಸಿಪ್ಪೆ ಪುಡಿ, 2 ಟೀ ಸ್ಪೂನ್ ಮೊಸರು, ಅರ್ಧ ಟೀ ಸ್ಪೂನ್ ಜೇನುತುಪ್ಪ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಮುಖವನ್ನು ತೊಳೆಯಿರಿ. 3 ಆರೆಂಜ್ ಸಿಪ್ಪೆ ಮತ್ತು ರೋಸ್ ವಾಟರ್ ಪ್ಯಾಕ್. ಕಾಂತಿಯುತ ತ್ವಚೆಗೆ 1 ಚಮಚ ಹಣ್ಣಿನ ಸಿಪ್ಪೆಯ ಪುಡಿ, ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 10 ರಿಂದ 15 ನಿಮಿಷ ಬಿಟ್ಟು ತಣ್ಣನೆಯ ನೀರಿನಿಂದ ಮುಖ ತೊಳೆಯಿರಿ. ಪ್ರಯೋಜನಗಳು: ಚರ್ಮಕ್ಕೆ ನೈಸರ್ಗಿಕ ಕಾಂತಿ ನೀಡಲು ಸಹಕಾರಿ, ಚರ್ಮವನ್ನು ಮೃದುವಾಗಿ ಮತ್ತು ತೇವಾಂಶಯುಕ್ತವಾಗಿರಿಸಲು ನೆರವಾಗುತ್ತದೆ, ಚರ್ಮವನ್ನು ತಾಜಾ ಮತ್ತು ಹೊಳಪಿನಿಂದ ಕಾಣುವಂತೆ ಮಾಡುತ್ತದೆ. ಗಮನಿಸಿ: ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. ಸೂಕ್ಷ್ಮ ಚರ್ಮ ಹೊಂದಿರುವವರು ಅಥವಾ ಚರ್ಮದಲ್ಲಿ ಉರಿ ಗಾಯಗಳಿದ್ದರೆ ಉಪಯೋಗಿಸಬೇಡಿ. ನಂತರ ಸನ್ಸ್ಕ್ರೀನ್ ಹಚ್ಚುವುದು ಉತ್ತಮ. ಮೊಸರು ಮತ್ತು ಅಕ್ಕಿ ಹಿಟ್ಟಿನಿಂದ ಚರ್ಮಕ್ಕೆ ನೈಸರ್ಗಿಕ ಕಾಂತಿಯನ್ನು ನೀಡಲು ಸಹಕಾರಿ. ಮೊಸರು ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ತಯಾರಿಸುವ ಈ ಸರಳ ಫೇಸ್ ಪ್ಯಾಕ್ ಚರ್ಮವನ್ನು ಮೃದುವಾಗಿಸಲು ಹಾಗೂ
ತಾಜಾತನ ನೀಡಲು ಸಹಾಯ ಮಾಡುತ್ತದೆ. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಸತ್ತ ಚರ್ಮದ ಕೋಶಗಳನ್ನು ಸೌಮ್ಯವಾಗಿ ತೆಗೆದುಹಾಕಲು ನೆರವಾಗುತ್ತದೆ. ಅಕ್ಕಿ ಹಿಟ್ಟು ಚರ್ಮವನ್ನು ಸ್ವಚ್ಛಗೊಳಿಸಿ ನೈಸರ್ಗಿಕ ಕಾಂತಿಯನ್ನು ನೀಡಲು ಸಹಕಾರಿ. ತಯಾರಿಸುವ ವಿಧಾನ: 1 ಟೀ ಸ್ಪೂನ್ ಮೊಸರು, 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು, ಇವೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ಉಪಯೋಗಿಸುವ ವಿಧಾನ: ಸ್ವಚ್ಛವಾದ ಮುಖಕ್ಕೆ ಹಚ್ಚಿ 1 ರಿಂದ 2 ನಿಮಿಷ ಮಸಾಜ್ ಮಾಡಿ. 10 ನಿಮಿಷ ಹಾಗೆಯೇ ಬಿಡಿ. ತಣ್ಣೀರಿನಿಂದ ಮುಖ ತೊಳೆಯಿರಿ. ವಾರಕ್ಕೆ 2 ಬಾರಿ ಉಪಯೋಗಿಸಬಹುದು. ಪ್ರಯೋಜನಗಳು: ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಚರ್ಮ ಮೃದುವಾಗಿ ಮತ್ತು ನಯವಾಗಿ ಕಾಣಲು ನೆರವಾಗುತ್ತದೆ. ಹೆಚ್ಚುವರಿ ಎಣ್ಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮಕ್ಕೆ ತಾಜಾತನ ಮತ್ತು ನೈಸರ್ಗಿಕ ಕಾಂತಿ ನೀಡುತ್ತದೆ. ಗಮನಿಸಿ: ಸೂಕ್ಷ್ಮ ಚರ್ಮ ಹೊಂದಿರುವವರು ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. ಚರ್ಮದಲ್ಲಿ ಅಲರ್ಜಿ ಅಥವಾ ಉರಿಯೂತ ಕಂಡುಬಂದರೆ ಉಪಯೋಗಿಸಬೇಡಿ. ಪಪಾಯ, ಅಲೋವೆರಾ ಮತ್ತು ಜೇನುತುಪ್ಪದ ಪ್ಯಾಕ್ ಮುಖದ ಕಾಂತಿ ಹೆಚ್ಚುವುದು. ಮುಖದಲ್ಲಿ ಇರುವ ಮೊಡವೆ, ಕಪ್ಪು ಕಲೆ ಕಡಿಮೆಯಾಗುತ್ತದೆ. ಮೊದಲು ಪಪಾಯ ಹಣ್ಣಿನ ಪೇಸ್ಟ್ ಮಾಡಿ. ನಂತರ ಒಂದು ಬೌಲಲ್ಲಿ 1 ಟೀ ಚಮಚ ಅಲೋವೆರಾ ಜೆಲ್, 1 ಟೀ ಚಮಚ ಜೇನುತುಪ್ಪ ಮತ್ತು 1 ಟೀ ಚಮಚ ಪಪಾಯ ಪೇಸ್ಟ್ ಸೇರಿಸಿ ಚೆನ್ನಾಗಿ ಮಿಶ್ರಣಗೊಳಿಸಬೇಕು. ನಂತರ ಮೃದುವಾದ ಮಿಶ್ರಣವನ್ನು ಮುಖ ಹಾಗೂ ಕತ್ತಿನ ಭಾಗಕ್ಕೆ ಹಚ್ಚಿ 5 ನಿಮಿಷಗಳ ಕಾಲ ವೃತ್ತಾಕಾರದಲ್ಲಿ ಮಸಾಜ್ ಮಾಡಿ. ನಂತರ 20 ರಿಂದ 30 ನಿಮಿಷ ಹಾಗೆ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆಯಿರಿ. ವಾರದಲ್ಲಿ 2 ರಿಂದ 3 ಬಾರಿ ಹಚ್ಚಿ. ಮುಖವು ಸುಂದರವಾಗಿ ಕಾಣುತ್ತದೆ. ಸುಂದರವಾದ ಸ್ಕಿನ್ ಪಡೆಯಲು 7 ರಿಂದ 8 ಗಂಟೆಗಳ ನಿದ್ರೆ ಅತಿ ಅವಶ್ಯಕ. ಒಳ್ಳೆಯ ನಿದ್ರೆ ಕೂಡ ಉತ್ತಮವಾದ ಸ್ಕಿನ್ ಪಡೆಯಲು ಸಹಾಯ ಮಾಡುತ್ತದೆ. ಸ್ವಲ್ಪ ತುಳಸಿ ಎಲೆಗಳನ್ನು, ಸ್ವಲ್ಪ ಪುದೀನ ಎಲೆಗಳನ್ನು 1 ಕಪ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಆ ನೀರನ್ನು ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟು ದಿನ ರಾತ್ರಿ ಮುಖಕ್ಕೆ, ಕುತ್ತಿಗೆಗೆ, ಹತ್ತಿಯಿಂದ ಹಚ್ಚಬೇಕು. ಇದರಿಂದ ಬಿಸಿಲಿಗೆ ಬಾಡಿದ ಚರ್ಮವು ಚೆನ್ನಾಗಿ ಕಾಣುತ್ತದೆ. ಗಟ್ಟಿ ಮೊಸರನ್ನು ಮುಖಕ್ಕೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಇದರಿಂದ ಮುಖದಲ್ಲಿರುವ ಧೂಳು, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಎಲ್ಲವೂ ನಾಶವಾಗಿ ಚರ್ಮ ಸ್ವಚ್ಛಗೊಳ್ಳುತ್ತದೆ. ಮುಖದ ಬಣ್ಣವು ಬದಲಾಗುತ್ತದೆ. ವಾರಕ್ಕೆ ಒಮ್ಮೆಯಾದರೂ ಸ್ಟೀಮ್ ಅನ್ನು ತೆಗೆದುಕೊಳ್ಳಬೇಕು. ಇದರಿಂದ ಪೋರ್ಸ್ ಕ್ಲೀನ್ ಆಗುತ್ತದೆ ಮತ್ತು ಪಿಂಪಲ್ ಸಮಸ್ಯೆಗಳು ಕಾಡುವುದಿಲ್ಲ. ಎಣ್ಣೆಯಿಂದ ಚೆನ್ನಾಗಿ ತಲೆ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆಯ ಆರೋಗ್ಯ ದೊರಕಿದಂತಾಗುತ್ತದೆ. ವಾರಕ್ಕೆ 1 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಬೇಕು. ಆರೋಗ್ಯಪೂರ್ಣ ಕೂದಲಿಗೆ ಆಹಾರ, ತೈಲ, ಜೀವನ ಮತ್ತು ಸ್ವಚ್ಛತೆ ಈ 3 ಅಂಶಗಳನ್ನು ಪಾಲಿಸಿದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುಕ್ತವಾಗಿರಲು ಸಾಧ್ಯ. ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆಯಾಗುವುದು ಜೊತೆಗೆ ಆರೋಗ್ಯದಾಯಕವೂ ಕೂಡ. ಗಮನಿಸಿ: ಯಾವುದೇ ಫೇಸ್ ಪ್ಯಾಕ್ ಅನ್ನು ಮುಖಕ್ಕೆ ಹಚ್ಚುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ. ಚರ್ಮದಲ್ಲಿ ಅಲರ್ಜಿ ಕಂಡು ಬಂದರೆ ಉಪಯೋಗಿಸಬೇಡಿ. ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.